ಹಾಯ್ ವೆಲ್ಕಮ್ ಟು ದ ಗಣಿ ಸ್ಟೋರೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಲ್ಲೇ CSK ವರ್ಸಸ್ ಮುಂಬೈ ಗುರು. CSK ವರ್ಸಸ್ ಮುಂಬೈ ಅಂದಾಗ ಈ ಮ್ಯಾಚ್ ಸಿಕ್ಕಾಬಟ್ಟೆ ಬಿಗ್ ಮ್ಯಾಚ್ ಆಗೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಮುಂಬೈ ಕಡೆ ಸಿಕ್ಕಾಬಟ್ಟೆ ಪಾಸಿಟಿವ್ ಇದ್ದಾರೆ. CSK ಕಡೆ ಬ್ಯಾಟಿಂಗ್ ಕೊರತೆ ಎದ್ದು ಕಾಣ್ತಿದೆ. ಬೌಲಿಂಗ್ ವಿಚಾರದಲ್ಲಿ ಅಷ್ಟೇ ಬೌಲಿಂಗ್ ಕೊರತೆ ಎದ್ದು ಕಾಣ್ತಿದೆ. ಮುಂಬೈಲಿ ಜಸ್ಪ್ರೀತ್ ಬೂಮ್ರಾ ಆಗಲಿ, ಟ್ರೆಂಟ್ ಬೋಲ್ಟ್ ಆಗಲಿ, ಶಾರ್ದೂಲ್ ಠಾಕೂರ್ ಆಗಲಿ, ದೀಪಕ್ ಚಹರ್ ಆಗಲಿ ಮತ್ತು ರೋಹಿತ್ ಶರ್ಮಾ ಈ ಮ್ಯಾಚಲ್ಲಿ ಆಡಿಸ್ತಾರ ಇಲ್ವಾ, ಇಲ್ಲ MS ಧೋನಿನ ಈ ಮ್ಯಾಚಲ್ಲಿ ಆಡಿಸ್ತಾರ ಇಲ್ವಾ ಅನ್ನೋದು ಸಿಕ್ಕಾಬಟ್ಟೆ ಇವರಿಬ್ಬರ ಮೇಲೆ ಸಿಕ್ಕಾಬಟ್ಟೆ ಡೌಟ್ ಇದೆ. ಯಾಕೆಂದರೆ ಇಲ್ಲಿ ವಿಲ್ ಜಾಕ್ಸನ್ ಆಡೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದು ಕಾಣ್ತಿದೆ ಗುರು ಅಂತ ನನಗೇನೋ ಕಾಣಿಸ್ತಿದೆ. ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಈ ಮ್ಯಾಚು ಮಿನಿಮಮ್ಮು MI ಹೋಮ್ ಗ್ರೌಂಡಲ್ಲಿ ನಡೆಯುತ್ತೆ, ಮುಂಬೈಯಲ್ಲೇ ನಡೆಯುತ್ತೆ. ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಯಾರು 200 ಹೊಡಿತಾರೋ ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದ್ದೇ ಇರುತ್ತೆ. ಇದು ಸಿಕ್ಕಾಬಟ್ಟೆ ಬ್ಯಾಟಿಂಗ್ ಪಿಚ್ ಇದೆ ಗುರು ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಸಿಕ್ಕಾಬಟ್ಟೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಒಂಚೂರು ಸ್ಟ್ರಗಲ್ ಮಾಡಿಕೊಂಡು ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಮೈ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಕ್ಯಾಪ್ಟನ್ಸಿನ ಇಲ್ಲಿ ಹಾರ್ದಿಕ್ ಪಾಂಡ್ಯನ ವಹಿಸ್ಕೋತಾರೆ. ಮೋಸ್ಟ್ಲಿ ಇಲ್ಲಿ ರೋಹಿತ್ ಶರ್ಮಾ ಜಾಗಕ್ಕೆ ಇಲ್ಲಿ ವಿಲ್ ಜಾಕ್ಸನ್ ಆಡಿಸೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮ ಮೇಲೆ ಹೋದ ಮ್ಯಾಚ್ ಇವರು 100 ಹೊಡ್ಕೊಂಡು ಬರ್ತಿದ್ರೆ ಇಲ್ಲಿ ಹಾರ್ದಿಕ್ ಪಾಂಡ್ಯರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ರೆ ನವದೀಪ್ನ ಓಪನಿಂಗ್ ಸ್ಟಾರ್ಟಲ್ಲಿ ಕಳಿಸೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಗುರು. ಇಲ್ಲಿ ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ. ಮತ್ತು ಬೌಲಿಂಗ್ ವಿಚಾರದಲ್ಲಿ ಶಾರ್ದೂಲ್ ಠಾಕೂರ್, ಜಸ್ಪ್ರೀತ್ ಬೂಮ್ರಾ, ಟ್ರೆಂಟ್ ಬೋಲ್ಟ್ ಮತ್ತು ಮಯಾಂಕ್ ಅಗರ್ವಾಲ್ ಇಷ್ಟು ಜನ ಇದ್ದಾರೆ. ಬೌಲಿಂಗ್ ವಿಚಾರದಲ್ಲಿ ಮುಂಬೈಯವರು ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಮೇನ್ ಜಸ್ಪ್ರೀತ್ ಬೂಮ್ರಾ ಒಬ್ರು ಕ್ಲಿಕ್ ಆದರೆ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಆಗೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಮತ್ತು ಬ್ಯಾಟಿಂಗ್ ವಿಚಾರದಲ್ಲಿ ತಿಲಕ್ ವರ್ಮ, ಸೂರ್ಯಕುಮಾರ್ ಯಾದವ್ ಇವರಿಬ್ಬರಲ್ಲಿ ಒಬ್ಬರು ಕ್ಲಿಕ್ ಆಗಿರೋ ಮ್ಯಾಚು ನೆಕ್ಸ್ಟ್ ಲೆವೆಲ್ ಆಗೇ ಆಗುತ್ತೆ. ಮತ್ತು ನವದೀಪ್ ಧೀರ್ ಮೇಲೆ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಹೋದ ಮ್ಯಾಚ್ ತುಂಬ ಚೆನ್ನಾಗಿ ಆಡಿದ್ರು. ಒಟ್ಟಲ್ಲಿ ಮುಂಬೈಯವರು ಮ್ಯಾಚ್ನ ಗೆದ್ಕೊ ಬರ್ತಿದ್ದಾರೆ, CSK ಅವರು ಮ್ಯಾಚ್ನ ಸೋತ್ಕೊ ಬರ್ತಿದ್ದಾರೆ ಗುರು. ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಗಾಯಕ್ವಾಡ್ ಆಗಿ ಕ್ಯಾಪ್ಟನ್ಸಿ ಆಗಿ ಗಾಯಕ್ವಾಡ್ ಇರ್ತಾರೆ. ಮತ್ತು ಸಂಜು ಸ್ಯಾಮ್ಸನ್ ಇರ್ತಾರೆ. ಆಯುಷ್ ಬಡೋನಿ ಈ ಮ್ಯಾಚ್ ಆಡ್ಸೋದು ಡೌಟ್, ಯಾಕೆಂದರೆ ಇಂಜುರಿಯಿಂದ ಅವರು ಹೊರಗಿಳಿದಿದ್ದಾರೆ. ಈ ಸರ್ಫರಾಜ್ ಖಾನ್ ಇದ್ದಾರೆ. ಮತ್ತು ಶಿವಮ್ ದುಬೆ ಮೇಲೆ ಅವ್ರ ಮೇಲೆ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಗುರು. ಮತ್ತು ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ ಇಲ್ಲಿ ಖಲೀಲ್ ಅಹ್ಮದ್ ಆಡ್ಸೋದು ಡೌಟು. ಒಟ್ನಲ್ಲಿ ಬೌಲಿಂಗ್ ವಿಚಾರದಲ್ಲಿ 100 ಮತ್ತು ಇನ್ನೊಬ್ಬರನ್ನ ಆಡಿಸೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದು ಕಾಣ್ತಿದೆ ಗುರು. ಒಟ್ನಲ್ಲಿ ಬೌಲಿಂಗ್ ವಿಚಾರದಲ್ಲಿ CSK ತುಂಬ ಚೆನ್ನಾಗಿ ಕಾಣ್ತಿದೆ. ಬ್ಯಾಟಿಂಗ್ ವಿಚಾರದಲ್ಲಿ ಅಂತ ಹೇಳ್ಕೊಳ್ಳೋ ಫಿನಿಶಿಂಗು ಬರ್ತಿಲ್ಲ. ಸಂಜು ಸ್ಯಾಮ್ಸನ್ ಮೇಲೆ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಗಾಯಕ್ವಾಡು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಈ ಸೀಸನ್ ಅಂತೂ ಆಡೇ ಇಲ್ಲ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ MS ಧೋನಿನ ಆಡಿಸೋ ಚಾನ್ಸಸ್ಸು ಒಂಚೂರು ಡೌಟು ಅಂತ ನನಗೇನೋ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಮುಂಬೈ ಡೇ ಸ್ಟಾರ್ಟ್ ನೋಡೋದಾದರೆ ಒಟ್ಟಲ್ಲಿ 39 ಮ್ಯಾಚಲ್ಲಿ CSK ಅವರು 16 ಮ್ಯಾಚ್ ಗೆದ್ದಿದ್ರೆ ಇಲ್ಲಿ ಮುಂಬೈಯವರು ಒಟ್ಟಿನಲ್ಲಿ ಸಿಕ್ಕಾಬಟ್ಟೆ ಮ್ಯಾಚ್ನ ಗೆದ್ದವರೆ ಗುರು. CSK ಅವರು ಅನ್ನೋದಕ್ಕಿಂತ ಇಲ್ಲಿ ಮುಂಬೈ ಅವರು 21 ಮ್ಯಾಚ್ನ ಗೆದ್ದವರೆ. ಹೈ ಸ್ಕೋರ್ ವಿಚಾರದಲ್ಲಿ ಮುಂಬೈ 219 ಆಗಿದ್ರೆ CSK ಅವರು 218 ಆಗಿದೆ. ಲೋ ಸ್ಕೋರ್ ವಿಚಾರದಲ್ಲಿ ಬರೀ 79 ಆಗಿದ್ರೆ ಮುಂಬೈ ಅವರು 136 ಆಗಿದ್ದಾರೆ. ಒಟ್ಟಲ್ಲಿ CSK ವರ್ಸಸ್ ಮುಂಬೈ ಅಂದಾಗ ಮುಂಬೈ ಕಡೆ ಸಿಕ್ಕಾಬಟ್ಟೆ 99% ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಪಾಸಿಟಿವಿಟಿ ಇದೆ. ಒಟ್ಟಿನಲ್ಲಿ CSKಲಿ ಬ್ಯಾಟಿಂಗ್ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಕೊರತೆ ಇದೆ. ಬೌಲಿಂಗ್ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಕೊರತೆ ಇದೆ. ಈ ಮ್ಯಾಚ್ನ MS ಧೋನಿ ಆಡ್ತಾರಾದರೆ ನನ್ನ ಪ್ರಕಾರ ಡೌಟು. ಈ ಮ್ಯಾಚಿನ ಮುಂಬೈಲಿ ರೋಹಿತ್ ಶರ್ಮಾ ಆಡ್ತಾರೆ ಅಂದರೆ ಒಟ್ಟಿನಲ್ಲಿ 99% ಡೌಟ್ ಹೋಗೋರು. ಒಟ್ಟಿನಲ್ಲಿ ಮುಂಬೈ ವರ್ಸಸ್ CSK ಅಂದಾಗ ನನ್ನ ಪ್ರಕಾರ ಮುಂಬೈ ಈ ಮ್ಯಾಚ್ನ ಗೆಲ್ಲೋ ಚಾನ್ಸಸ್ಸು ಸಿಕ್ಕಾಬಟ್ಟೆ ಕಾಣ್ತಿದೆ. ಆದರೂ ನಾನು CSK ವರ್ಸಸ್ ಮುಂಬೈ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಕ್ಕಾಬಟ್ಟೆ ಇದೆ. ಟಾಸ್ ಗೆದ್ದರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ನಲ್ಲಿ CSK ವರ್ಸಸ್ ಮುಂಬೈಲಿ CSK ಗೆಲ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಸಿಕ್ಕಾಬಟ್ಟೆ CSKಲಿ ಬ್ಯಾಟಿಂಗ್ ವಿಚಾರದಲ್ಲಿ ಬೌಲಿಂಗ್ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಕಷ್ಟ ಅಂತ ಎದ್ದು ಕಾಣ್ತಿದೆ ನನಗೇನೋ ಅನ್ನಿಸ್ತಿದೆ. ಒಟ್ನಲ್ಲಿ CSK ವರ್ಸಸ್ ಮುಂಬೈಲಿ CSK ಗೆಲ್ತಾರೆ ಗುರು ಅಂತ ನನಗೇನೋ ಕಾಣಿಸ್ತಿದೆ. ಆದರೆ ಮುಂಬೈ ಸಿಕ್ಕಾಬಟ್ಟೆ ಟಕ್ಕರ್ ಕೊಡ್ತಾರೆ ಅಂತ ಎದ್ದು ಕಾಣಿಸ್ತಿದೆ. ಒಟ್ನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಜಸ್ಪ್ರೀತ್ ಬೂಮ್ರಾ ಆಗಲಿ, ಟ್ರೆಂಟ್ ಬೋಲ್ಟ್ ಆಗಲಿ ಇವರಿಬ್ಬರು ಕ್ಲಿಕ್ ಆದರೆ ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ ಅಂತ ಇದು ಕಾಣಿಸ್ತಿದೆ. ಒಟ್ನಲ್ಲಿ CSK ವರ್ಸಸ್ ಮುಂಬೈಯಲ್ಲಿ CSK ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಿದ್ದೀನಿ ಗುರು. ಒಟ್ಟಿನಲ್ಲಿ CSK ವರ್ಸಸ್ ಮುಂಬೈ ಪ್ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.